ಆ್ಯಕ್ಚುಲಿ ಹೇಳಬೇಕಂದ್ರೆ ಕಡಿಮೆ ರೇಟಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸಿಕ್ತು. ಒಂದು ವಿಷಯ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಫೇಸ್ ಟು ಫೇಸ್ ಮಾತಾಡಿ ಶತ್ರುಗಳು ಹೆಚ್ಚಾಗೋದಕ್ಕಿಂತ ಹಿತಶತ್ರುಗಳೇ ಜಾಸ್ತಿ. ಮುಂದೆ ನಿಂತು ಚೆನ್ನಾಗಿದೆಯಾ ಅಂತ ಹೇಳ್ತಾರೆ, ಹಿಂದೆ ನಿಂತು ಚೆನ್ನಾಗಿ ಆಗೋರ್ಲಲ್ಲ ಅಂತ ಬಾಯ್ ಬಡ್ಕೊತಾರೆ. ಪರವಾಗಿಲ್ಲ, ಅವರೆಷ್ಟೇ ಹಿತಶತ್ರುಗಳ ಥರನೇ ನಾಟಕ ಮಾಡಿಕೊಂಡು ಎಷ್ಟೇ ನಮಗೆ ಕೇಡು ಬಯಸಿ ಎಷ್ಟೇ ಎಲ್ಲಿ ಹೋಗಿ ಏನೇ ಮಾಡಿದ್ರು ಕೂಡ ಅವ್ರ ಮುಂದೆ ಗೆಲುವು ಸಾಧಿಸೋದೇ ನನ್ನ ಛಲ. ಆ್ಯಕ್ಚುಲಿ ಅವ್ರು ಹಂಗಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವ್ರು ಆ ಥರ ಇರಲಿಲ್ಲ ಅಂದರೆ ನನಗೆ ಏನೋ ಮಾಡಬೇಕು, ಏನೋ ಅಚೀವ್ ಮಾಡಬೇಕು ಅನ್ನೋದು ಹೇಗೆ ಮನಸ್ಸಲ್ಲಿ ಬರ್ತಿತ್ತಲ್ವ. ಸೊ ಇಟ್ಸ್ ಓಕೆ, ಅವ್ರು ಹಾಗೆ ಮಾಡಲಿ. ಒಂದಲ್ಲ ಒಂದು ದಿನ ನಾನು ಗೆಲುವಿಂದ ಅವ್ರಿಗೆ ಉತ್ತರ ಕೊಡ್ತೀನಿ. ಎಲ್ಲರ ಜೀವನದಲ್ಲೂ ಅಷ್ಟೇ ಹಿತಶತ್ರುಗಳೇ ಜಾಸ್ತಿ ಇದ್ದೇ ಇರ್ತಾರೆ, ನನ್ನ ಲೈಫಲ್ಲಿ ಮಾತ್ರ ಅಲ್ಲ. ಓಕೆ, ನಾನು ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿಕೊಂಡು ಮೆಣಸೆಲ್ಲ ಸ್ವಲ್ಪ ಹಾಳಾಗಿತ್ತು, ಹಸಿಮೆಣಸನ್ನ ಎತ್ತಿಟ್ಬಿಟ್ಟು ಒಣಗೋಗಿರೋ ಮೆಣಸನ್ನ ಬಿಸಿಲಿಗೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಗ್ಗರಣೆ ಮಾಡುವಾಗ ಈ ಥರ ಮೆಣಸೆಲ್ಲ ಸ್ವಲ್ಪ ಹೆಲ್ಪಿಗೆ ಬರುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ. ಬಿಸಿಲಿಗೆ ಇಟ್ಟು ಬಂದೆ. ಓಕೆ, ಇದು ನನ್ನ ಬುಧವಾರದ ವ್ಲಾಗ್ ಆಗಿತ್ತು. ಟೇಕ್ ಕೇರ್, ಬಾಯ್. ಎಲ್ಲರ ಲೈಫಲ್ಲೂ